ಮಕ್ಕಳಿಗೆ ಈ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಈಗಾಗಲೇ ಶಾಲಾ ಹಂತದಲ್ಲಿ ಈ ಬ್ಯಾನ್ ವಿಚಾರ ಏನಿದೆ ಅಥವಾ ನಿಷೇಧ ಮಾಡಿರುವಂಥದ್ದೇನಿದೆ ಅದು ಜಾರಿ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ತೇವೆ ಎಂದಿದ್ದಾರೆ. ಶಾಲೆಗಳಲ್ಲಿ ನಾಳೆಯಿಂದ ಜಾರಿ ಮಾಡ್ತೇವೆ ಎಂದಿದ್ದಾರೆ ಶಿಕ್ಷಣ ಸಚಿವರು. ಶಾಲೆಗಳಲ್ಲಿ ಮೊಬೈಲ್ ಸಂಪೂರ್ಣ ನಿಷೇಧ, ಕಟ್ಟುನಿಟ್ಟಿನ ಮಾರ್ಗಸೂಚಿ ಜಾರಿ ಮಾಡ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜೊತೆ ಈಗ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಬಜೆಟ್ ಮಂಡನೆ ಆಗಿದೆ, ನಿಮ್ಮ ಇಲಾಖೆಗೆ ಯಾವ ರೀತಿ ಬಜೆಟ್ ನೆರವಾಗಿದೆ, ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಸರ್, ಮತ್ತು ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ? ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದಕ್ಕೆ ಹೆಚ್ಚು ಈ ಸತಿಗೆ ಇಂಪ್ಲಿಮೆಂಟೇಷನಿಗೆ ಮತ್ತು ವಿಶೇಷವಾಗಿ ಕೊರತೆ ಟೀಚರ್ಸ್ದೇನಿತ್ತು ಅದನ್ನು ನೀಗಿಸ್ತಕ್ಕಂಥ ಕೆಲಸ. ಮತ್ತು ಲಾಸ್ಟ್ ಟೈಮು ದ್ವಿಭಾಷಾ ಕೊಟ್ಟಿದ್ವಿ, ಆ ಟೈಮಲ್ಲಿ ಟೀಚರ್ಸು ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ ಅಂತ ಇದ್ರು. ಸೊ ಅವರಿಗೆ ಇಂಗ್ಲೀಷ್ ಮಾಧ್ಯಮ ಕ್ವಾಲಿಫೈ ಮಾಡೋದಕ್ಕೆ ಆ ಟೀಚರ್ಸ್ದು ಕೂಡ ಕೊಟ್ಟಿದೆ. ಮತ್ತು ಕೆಲವು ಸ್ಮಾಲ್ ಇನಿಷಿಯೇಟಿವ್ಸ್ನೆಲ್ಲ ಮಾಡಿದೆ. ಸೊ ಬೇಸಿಕಲಿ ಈ ಸತಿ ಈ KPSನ ಹೋದ ಸತಿ ಬಜೆಟಲ್ಲಿ ಬರೀ 500 ಇತ್ತು, ಈ ಸತಿ 500 ಪ್ಲಸ್ ಮೈನರ್ ಇರಿಗೇಷನ್ದು ಸೇರಿದ್ರೆ ಇನ್ನೊಂದು 500 ಆಗುತ್ತೆ, ಅಂದರೆ ಹೆಚ್ಚು ಕಮ್ಮಿ 1000 ಆಗುತ್ತೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಈಗ ಏಪ್ರಿಲಿಗೆ ನಾನು ವರ್ಕ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಸೊ ಇಂಪ್ಲಿಮೆಂಟೇಷನ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಸೊ ಆಗ್ತದೆ, ಏನು ಪರವಾಗಿಲ್ಲ. ಮತ್ತು ರೂಮ್ಸಿಗೆ ಅದೆಲ್ಲ ಜನರಲಿ ಏನಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸರ್, 60,000 ಹುದ್ದೆಗಳ ವಿಚಾರವಾಗಿ ಸಹ ಡಿಸ್ಕಷನ್ ಆಯಿತು, ಹೇಗೆ ಸರ್ ಅಂತದ್ದು? ಅಲ್ಲ, ಈಗ 54,000 ನಿನ್ನೆ ಇನ್ಕನ್ಕ್ಲೂಸಿವ್ ಆಯಿತು, ಒಳ ಮೀಸಲಾತಿದು. ಐ ಥಿಂಕ್ ಬೇಗ ಮಾಡ್ತಾರೆ, ಯಾಕೆಂದರೆ ಇಲ್ಲಾಂದರೆ ಮತ್ತೆ ತೊಂದರೆನೂ ಆಗ್ತದೆ. ಅದನ್ನು ಅವರಿಗೆಲ್ಲ ಕೂತ್ಕೊಂಡು ಯಾರ್ಯಾರ್ದು ಅಬ್ಜೆಕ್ಷನ್ಸ್ ಇತ್ತು ಮಾತಾಡಿ ನಿನ್ನೆನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಅದು ಇನ್ಕನ್ಕ್ಲೂಸಿವ್, ಇನ್ನೂ ಫಿನಿಷ್ ಆಗಲಿಲ್ಲ. ಬಟ್ ಇದರೊಳಗೇ ಫಿನಿಷ್ ಮಾಡ್ತಾರೆ. ಮಾಡಿದ ತಕ್ಷಣ ನಾವೆಲ್ಲ ರೆಡಿ ಇದ್ದೀವಿ. ಅದು ಪಾಪ ಇತ್ಲಾಗ ಒಂದು ಸತಿ ಮೀಸಲಾತಿನೂ ಕೂಡ ಜವಾಬ್ದಾರಿ ಆಗುತ್ತೆ, ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಬಟ್ ಫಾಸ್ಟ್ ಮಾಡಬೇಕು, ಅದನ್ನ ಸ್ಲೋ ಮಾಡೋಕ್ಕೆ ಹೋಗ್ಬಾರ್ದು, ಇಲ್ಲಾಂದರೆ ಜನರು ಪೇಷನ್ಸು ಇರೋದಿಲ್ಲ. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಏನೇ ಮಾಡಿದ್ರು ಬೇಗ ತೀರ್ಮಾನ ಮಾಡಬೇಕು, ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ. ಎಷ್ಟು ಜನ ಪೋಷಕರು ಒಂದು ಕಡೆ ಖಾಸಗಿ ಶಾಲೆ ಇದ್ದವರು ಸುಮಾರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಮಸ್ತೆ. ಐ ಥಿಂಕ್ ನೀವು ಇದನ್ನು ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ತೀರಿ ಅಂತ ಅನ್ಸುತ್ತೆ. ಯಾಕಂದರೆ ಹಿಂದಿನಿಂದಲೂ ಕೂಡ ಇದ್ದಂಥ ಒಂದು ಕನ್ಸರ್ನ್ ಅಂತಂದರೆ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಮಕ್ಕಳು ಟೈಮ್ ವೇಸ್ಟ್ ಆಗ್ತಾ ಇದೆ, ಈ ಹಿಂದೆ ಇದ್ದಂಥ ಅವರ IQ ಲೆವೆಲ್ ಕೂಡ ಲೋ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ವ್ಯಕ್ತವಾಗಿತ್ತು. ಐ ಥಿಂಕ್ ಗೌರ್ಮೆಂಟ್ ಡಿಸಿಷನ್ ಬಗ್ಗೆ ಏನು ಅನ್ಸುತ್ತೆ ಈಗ? ಸರ್ಕಾರದ ಈ ನಿಲುವೇನಿದೆ ಬಹಳ ಶ್ಲಾಘನೀಯ. ನಾನು ಇದನ್ನು ಗೌರವಪೂರ್ವವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ದಿವಸ ಎಷ್ಟೋ ಜನ ಈ ರಾಜ್ಯದ ಪಾಲಕ ಪೋಷಕರು ಅವರಿಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಒಂದು ಇನಿಷಿಯೇಟಿವ್ಶಿಪ್ ತೊಗೊಂಡಿರೋದು ನಿಜವಾಗ್ಲೂ ಭಾಳ ಪ್ರೋಗ್ರೆಸಿವ್ ಡಿಸಿಷನ್ ಅಂತ ಹೇಳಿ ನಾನು ಭಾವಿಸ್ತೇನೆ ಮೇಡಮ್. ಈಗ ಈ ನಿಷೇಧ ಜಾರಿ ಆದ ಬೆನ್ನಲ್ಲೇ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಸರ್ವೇ ಸಾಮಾನ್ಯ. ಪರ ಎಗ್ರಿ ಯಾವ ಕಾರಣಕ್ಕೆ ಅಂತ ಆದರೆ ಮೊಬೈಲ್ ಮಕ್ಕಳು ಯೂಸ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ವಿರೋಧಗಳು ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತ? ಈಗ ಏನಾಗಿದೆ, ಇವತ್ತಿನ ದಿವಸ ಸಾಮಾನ್ಯವಾಗಿ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಕಾಗ್ನಿಟಿವ್ ಥಿಂಕಿಂಗ್ ಅಥವಾ ಕಾಗ್ನಿಟಿವ್ ಇಂಪ್ಯಾಕ್ಟ್ ಆಫ್ ಎಜುಕೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದರೆ ಇಂಟರ್ನಲ್ ಮೆಮೊರಿ ಮತ್ತು ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಬರ್ತಾ ಇದೆ. ಮತ್ತು ಇವತ್ತಿನ ದಿವಸ ಈ ದೇಶದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಜನ ಅಂದರೆ ಯುವಕರು ಇರ್ತಕ್ಕಂಥ ದೇಶ ನಮ್ಮದು. ಇವತ್ತು ಯಾವುದಾದ್ರೂ ದೇಶವನ್ನು ಹಾಳು ಮಾಡಬೇಕಾದ್ರೆ ಯಾವ ಮಿಸೈಲು ಬೇಕಿಲ್ಲ. ಇವತ್ತಿನ ದಿವಸ ಮಕ್ಕಳಲ್ಲಿ ಮೊಬೈಲ್ ಫೋನ್ನಲ್ಲಿ ಬರ್ತಕ್ಕಂಥ ಗೇಮ್ಸ್ ಇಟ್ ಸೆಲ್ಫ್ ಹ್ಯಾಪನ್ಸ್ ಟು ಬಿ ಎ ಬಿಗ್ಗೆಸ್ಟ್ ಮಿಸೈಲ್. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆಸ್ಟ್ರೇಲಿಯಾ ಮಾದರಿ ಒಂದೇ ಅಲ್ಲ, ಎಲ್ಲೋ ಒಂದು ಕಡೆ ಸರ್ಕಾರ ಫಿನ್ಲ್ಯಾಂಡಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನು ಈ ಪೋರ್ನೋಗ್ರಾಫಿಕ್ ವೆಬ್ಸೈಟ್ಸ್ ಇರ್ಬೋದು, ಮತ್ತು ಅಶ್ಲೀಲವಾದಂಥ ಎಲ್ಲೋ ಒಂದು ಕಡೆ ಗೇಮಿಂಗ್ ಸ್ಟ್ರಕ್ಚರ್ಸ್ ಇರ್ಬೋದು, ಆ ಗೇಮಿಂಗ್ ಆರ್ಕಿಟೆಕ್ಚರ್ಸ್ ಇರ್ಬೋದು, ಅವೆಲ್ಲವನ್ನು ಕೂಡ ಫೈರ್ ವಾಲ್ಸ್ ಹಾಕಿ ಬ್ಲಾಕ್ ಮಾಡ್ತಾ ಬಂದರೆ ಖಂಡಿತ ಯಾರೂ ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಬರೋಲ್ಲ. ಮತ್ತು ಡೇಟಾ ಸೆಂಟ್ರಿಕ್ಕು ಮಕ್ಕಳು ಮೊಬೈಲ್ಸನ್ನು ಓಪನ್ ಮಾಡುವಾಗ ಅವರ ಡೇಟ್ ಆಫ್ ಬರ್ತ್ಸು ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುತ್ತೆ. ಇವತ್ತಿನ ದಿವಸ ಮೊಬೈಲ್ ಫೋನ್ ಯಾವುದೇ ಕೀಪ್ಯಾಡಿಂದ ನಾವು ಲಾಕ್ ಮಾಡಿದರೂ ಕೂಡ
ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್ಸ್. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿ ಓದುವಂಥ ವಯಸ್ಸಿನಲ್ಲಿ ಏನು 16 ವರ್ಷದ ಒಳಗಡೆ ಆ ಮಕ್ಕಳಲ್ಲಿ ಬ್ರೈನ್ ಸೆಲ್ಸ್ ಡೆವಲಪ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲೋ ಒಂದು ಕಡೆ ಇಫ್ ದೇ ಆರ್ ಡಿಟಿಯೋರೇಟೆಡ್, ನಾಳೆ ದಿವಸ ಇಟ್ ಶುಡ್ ನಾಟ್ ಅಫೆಕ್ಟ್ ದಿ ಗುಡ್ ಸಿಟಿಸನ್ಸ್ ಟು ಕಮ್ ಔಟ್ ಇನ್ ದಿಸ್ ಕಂಟ್ರಿ. ಆ ಉದ್ದೇಶಕ್ಕೋಸ್ಕರ ಇದನ್ನು ಕ್ರಮ ತಗೊಂಡಿರೋದು ನಾನು ಶ್ಲಾಘಿಸ್ತೇನೆ. ರೈಟ್ ಸರ್, ಇದರ ಜೊತೆಗೆ ಈಗ ಈ ಹಿಂದೆ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಫೈನೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡುವಂಥ ವಿಚಾರ. ಆ ಸಂದರ್ಭದಲ್ಲಿ ಟಿಕ್ಟಾಕ್ ಬ್ಯಾನ್ ಮಾಡಿದ್ರು, ಆ್ಯಪ್ ಸಿಕ್ಕಿಲ್ಲ, ಸರಿ, ಆ ಸಂದರ್ಭದಲ್ಲಿ ನಿಂತು ಹೋಯಿತು. ಆದರೆ ಈಗ ಮೊಬೈಲನ್ನೇ ಬ್ಯಾನ್ ಮಾಡಬೇಕು ಅಂತಂದರೆ ಇದು ಹೇಗೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳು ಮೂಡ್ತಾ ಇರೋದು. ಇತ್ತೀಚೆಗೆ ಜೆನ್ಜಿ ಜನ್ರೇಷನ್ ಅಂತೂ ಈ ಕೊರಿಯನ್ ಗೇಮ್ಸ್ ಹಿಂದೆ ಬಿದ್ದಿದೆ. ಅದರಿಂದ ಎಷ್ಟು ಪ್ರಾಣಗಳು ಹೋಯಿತು ಅನ್ನೋದು ನಮಗೂ ನಿಮಗೂ ಗೊತ್ತೇ ಇದೆ. ಇದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಗಳು ಆಗಬೇಕಲ್ವಾ? ಮೊಬೈಲ್ ಬಳಸಬಾರ್ದು ಸರಿ, ಆದರೆ ಇಂಥ ಗೇಮ್ಗಳನ್ನು ಕೂಡ ಅಲ್ಲೋ ಇಲ್ಲೋ ಕದ್ದು ಮುಚ್ಚಿ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಏನು ಕತೆ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಈಗ ಎಲ್ಲೋ ಒಂದು ಕಡೆ ಈಗ ಟಿಕ್ಟಾಕ್ ಒಂದೇ ಅಲ್ಲ, ಈ ಪಬ್ಜಿ ಅಂತ ಗೇಮ್ಸಿಂದ ಸಾಕಷ್ಟು ಜನ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗಲೂ ನಾವು ದಿನಪತ್ರಿಕೆಗಳಲ್ಲಿ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ, ಮಾಡಿ ಮೇಲಿಂದ ಹೋಗೋದು, ಹಾರೋದು, ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಏನೋ ಒಂಥರ ಮಾನಸಿಕವಾದಂಥ ಸಮತೋಲನವನ್ನು ಕಳ್ಕೊಂಡು ಅಸಮಾಧಾನವನ್ನು ಸದಾ ವ್ಯಕ್ತಪಡಿಸ್ತಾ ಎಲ್ಲೋ ಒಂದು ಕಡೆ ಅವ್ರಿಗೆ ಲೈಫಲ್ಲಿ ಆ ಇಂಟ್ರೆಸ್ಟ್ ಅನ್ನೋದನ್ನೇ ಕಳೆದೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮೊಬೈಲ್ನ ಬ್ಯಾನ್ ಮಾಡಬೇಕು ಅಂತಂದರೆ ಇಟ್ ಕೆನಾಟ್ ಹ್ಯಾಪನ್ ಓವರ್ ನೈಟ್. ಎಲ್ಲೋ ಒಂದು ಕಡೆ ಸಡನ್ನಾಗಿ ಇವತ್ತು ರಾತ್ರಿಯಿಂದನೇ ನಾವು ಮೊಬೈಲ್ನೆಲ್ಲ ಕಿತ್ಕೊಂಡ್ಬಿಡ್ತೀವಿ ಅಂತ ಮಾಡಲಿಕ್ಕೆ ಬರೋಲ್ಲ. ಸರ್ಕಾರವು ಅದಕ್ಕೆ ಒಂದು SOP ಹಾಕಬೇಕು. ಆ SOP ಮಕ್ಕಳಿಗೆ ತಿಳಿಸ್ತಾ ಬರಬೇಕು. ಶಾಲಾ ಶಿಕ್ಷಣ ಇಲಾಖೆ ಇದಕ್ಕೆ ಸ್ವಲ್ಪ ಇಂಟರ್ವ್ಯೂನ್ ಆಗಿ ಶಾಲಾ ಶಿಕ್ಷಣ ಇಲಾಖೆಯ ಮುಖಾಂತರ ಮಕ್ಕಳಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಯಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕೋ ಅದನ್ನು ಸನ್ಮಾನ್ಯ ವಿದ್ಯಾ ಇಲಾಖೆ ಮಂತ್ರಿಗಳು ಕೂಡ ಇದಕ್ಕೆ ಮುಂದಾಗಬೇಕು. ಮಕ್ಕಳಲ್ಲಿ ಈ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ರೆ ನಿಜವಾಗ್ಲೂ ಸರ್ಕಾರವೂ ಕೂಡ ಮಕ್ಕಳಿಗೆ ಅತ್ಯಂತ ಒಳ್ಳೆಯ ಸೇವೆಯನ್ನು ಮಾಡ್ದಂಗೆ ಆಗ್ತದೆ. ಇದೆಲ್ಲದ್ರ ಮಧ್ಯೆ ಪಾಲಕ ಪೋಷಕರಂತೂ ರೋಸತ್ತೋಗಿದ್ದಾರೆ. ಮಕ್ಕಳನ್ನು ಮೊಬೈಲ್ನಿಂದ ಬಿಡಿಸ್ಲಿಕ್ಕೆ ಆಗ್ತಾನೇ ಇಲ್ಲ. ಈ ನಡುವೆ ಈ ಥರ ಆಗ್ತಾಯಿದ್ರೆ ನಾಳೆ ದಿವಸ ನಮ್ಮಲ್ಲಿ ಏನು ಸಮಾಜದ ಒಳ್ಳೆಯ ಯುವ ಜನತೆ ಹೊರಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮತ್ತು ಪ್ರೋಗ್ರೆಸಿವ್ ಥಿಂಕಿಂಗ್ ಪರ್ಸನಾಲಿಟೀಸ್ ಆಫ್ ದಿಸ್ ನೇಷನ್ ಎಲ್ಲೋ ಒಂದು ಕಡೆ ಕುಂಠಿತ ಆಗೋಗ್ಬಿಟ್ರೆ ನಾಳೆ ಇಷ್ಟೆಲ್ಲ ಯುವ ಜನತೆಯನ್ನು ನಮ್ಮ ದೇಶ ಅತ್ಯಂತ ಕಿರಿಯ ರಾಷ್ಟ್ರ ಅಂತ ಯಾಕೆ ಕರಿತೀವಿ ಅಂತಂದರೆ, ಯಂಗೆಸ್ಟ್ ನೇಷನ್ ಯಾಕೆ ಕರಿತೀವಿ ಅಂತಂದರೆ ವಿ ಹ್ಯಾವ್ ಹೈಯೆಸ್ಟ್ ನಂಬರ್ ಆಫ್ ಯಂಗ್ಸ್ಟರ್ಸ್ ಇನ್ ದಿ ಎಂಟೈರ್ ವರ್ಲ್ಡ್. ಅಂಥದ್ರಲ್ಲಿ ಈ ಗೇಮ್ಸನ್ನು ಮಿಸೈಲ್ ಆಗಿ ಕೆಲ ಅಕ್ಕಪಕ್ಕದ ರಾಷ್ಟ್ರಗಳು ಮಕ್ಕಳನ್ನು ಹಾಳು ಮಾಡಿದ್ರೆ, ಮುಂದಿನ ಪೀಳಿಗೆ ಹಾಳಾಗೋದ್ರೆ ದೇಶವನ್ನು ಇನ್ನು ಮುಂದಕ್ಕೆ ಹೇಗೆ ನಡೆಸ್ಕೊಂಡು ಹೋಗಬೇಕು, ನಾವು ಮತ್ತೆ ವಿಕಸಿತ ಭಾರತದ ಕಡೆಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನಾದರೂ ಭಾವಿಸ್ತೇನೆ. ಎಕ್ಸಾಕ್ಟ್ಲಿ ಸರ್. ಅದರ ಜೊತೆಯಲ್ಲಿ ಈಗ ನಾನು ಒಂದು ಪೋಸ್ಟ್ ನೋಡಿದೆ, ಈಗಿನ ಕಾಲದ ಜನ್ರೇಷನ್ ಮಕ್ಕಳೇನಿದ್ದಾರೆ ಅವರ IQ ಲೆವೆಲ್ ಅವರ ಪೇರೆಂಟ್ಸ್ಗಿಂತಲೂ ಕೂಡ ಕಡಿಮೆ ಇದೆ. ಅದು ಇದೇ ಮೊದಲ ಬಾರಿಗೆ, ಅಂದರೆ ಹಿಂದೆ ಹೇಗಾಗ್ತಾ ಇತ್ತು ಅಂತಂದರೆ ಇಂಪ್ರೂವೈಸ್ ಆಗ್ತಾ ಇತ್ತು. ಆದರೆ ಈಗ ChatGPT ಎಲ್ಲದಕ್ಕೂ AI ಮೆಟಾ ಕಾಲ. ಈ ಸಂದರ್ಭದಲ್ಲಿ ಶಿಕ್ಷಣ ತಜ್ಞರಾಗಿ ಪೋಷಕರ ಪಾತ್ರ ಎಷ್ಟು ಮಟ್ಟಿಗಿರುತ್ತೆ, ಅಥವಾ ಮೊಬೈಲನ್ನು ಕೊಡಬಾರ್ದು, ಕಂಟ್ರೋಲ್ ಮಾಡಬೇಕು ಅನ್ನೋದಾದರೂ ಪೋಷಕರು ಹೇಗೆ ಮಾಡೋದಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ? ಇದನ್ನು ಅತ್ಯಂತ ಬಹಳ ಸೂಕ್ಷ್ಮದ ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕು. ಪಾಲಕ ಪೋಷಕರು ಅತ್ಯಂತ ಮಕ್ಕಳಲ್ಲಿ ದೇ ಹ್ಯಾವ್ ಟು ಬಿಕಮ್ ಪ್ರೋಗ್ರೆಸಿವ್ ಚೇಂಜ್ ಮೇಕರ್ಸ್. ಭಾಳ ಪ್ರೋಗ್ರೆಸಿವ್ ವೇನಲ್ಲಿ ನಿಧಾನಗತಿಯಲ್ಲಿ ಮಕ್ಕಳಿಗೆ ಆ ಮೊಬೈಲನ್ನು ಬಿಡಿಸ್ಬೇಕು. ಪ್ರಪ್ರಥಮವಾಗಿ ತಂದೆ ತಾಯಂದರು ಮೊಬೈಲ್ನ ಹಿಡ್ಕೊಂಡು ಮಕ್ಕಳ ಮುಂದೆ ಕೂತ್ಕೊಳ್ಳೋದನ್ನು ಬಿಟ್ಟು ತಾವು ಕೂಡ ಪುಸ್ತಕವನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಓದಿನ ಕಡೆಗೆ ಗಮನವನ್ನು ಹರಿಸ್ಬೇಕಾಗ್ತದೆ. ಯಾಕೆಂದರೆ ಮುಂಚೆ ಎಲ್ಲ ನಾವು ಇವತ್ತಿನ ದಿವಸ ನಾವು ಈ ದೇಶದ ಅತ್ಯಂತ ಒಳ್ಳೆಯ ರಾಜಕಾರಣಿಗಳಿರ್ಬೋದು ಅಥವಾ ಒಳ್ಳೆ CEOs ಕಂಪನಿ ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಯಾರ್ಯಾರು ಸೈಂಟಿಸ್ಟ್ ಇದ್ದಾರೆ ದೇ ಆರ್ ಆಲ್ ಗುಡ್ ರೀಡರ್ಸ್. ಓದಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಸರ್ಕಾರ ವಹಿಸ್ಕೋಬೇಕು. ಅವರ SOPಯಲ್ಲಿ ಅದನ್ನು ಹಾಕಬೇಕು. ಓದಿನ ಕಡೆಗೆ ಗಮನವನ್ನು, ಅಂದರೆ ಲಿಟ್ರಲಿ ರೀಡಿಂಗ್ ಆಫ್ ಬುಕ್ಸ್, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಆಟವನ್ನು, ಫಿಸಿಕಲ್ ಆಟಗಳನ್ನ ಆಡ್ತಕ್ಕಂಥ ಮುಂಚೆ ಎಲ್ಲ ಸರ್ಕಾರದಲ್ಲಿ ನಲಿ ಕಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತಲ್ಲ, ಆ ರೀತಿ ಒಂದಷ್ಟು ಕಾರ್ಯಕ್ರಮಗಳನ್ನ ತರಬೇಕು. ಆ SOPನಲ್ಲೇ ಇವೆಲ್ಲವನ್ನು ಕೂಡ ಅಳವಡಿಸ್ತಾ ಬಂದರೆ
ಎಲ್ಲೋ ಒಂದು ಕಡೆ ಆ ಮಕ್ಕಳಿಗೂ ಕೂಡ ಮೊಬೈಲ್ಗಿಂತ ನಾನು ನನ್ನ ಗೆಳೆಯರೊಂದಿಗೆ ಆಟವಾಡೋದು, ನನ್ನ ತಂದೆ ತಾಯಿಯಂದರಿಗೆ ನಾನು ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಬಹಳ ಸಂತಸವಾದದ್ದು ಅನ್ನೋದನ್ನು, ಅಣ್ಣ ತಮ್ಮಂದ್ರ ಜೊತೆ ಅಕ್ಕ ತಂಗಿಯರ ಜೊತೆ ಬೆರೆತು ಆಡುವಂಥದ್ದು, ನಲಿಯುತ್ತಾ ಕಲಿಯುವಂಥದ್ದು, ಆ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಸ್ವಲ್ಪ ಎಲ್ಲೋ ಒಂದು ಕಡೆ ರೀತಿ ನೀತಿಯಿಂದ ಅದನ್ನು ಕಂಪಲ್ಸರಿ ಅದನ್ನು ಜಾರಿಗೆ ತರಲೇಬೇಕಾಗ್ತದೆ. ಎಕ್ಸಾಕ್ಟ್ಲಿ ಸರ್. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮಾಡರ್ನೈಸ್ ಆಗಿದ್ದೀವಿ ಅಥವಾ ಟೆಕ್ನಾಲಜಿ ಎಷ್ಟು ಇಂಪ್ರೂವೈಸ್ ಆಗಿದೆ ಅಂತಂದರೆ, ಈ 16 ಅಂತಂದರೆ ಫಸ್ಟ್ PU ಆಗಿರ್ಬೋದು ಅಥವಾ 10th ಆಗಿರ್ಬೋದು, ಅಥವಾ ಕೆಳಗಿನ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಹೋಮ್ವರ್ಕ್ ಕೂಡ ಬರೋದು ಮೊಬೈಲ್ನಲ್ಲಿ, ಹೋಮ್ವರ್ಕ್ ಅಪ್ಲೋಡ್ ಕೂಡ ಮಾಡಬೇಕಾಗಿರೋದು ಮೊಬೈಲ್ನಲ್ಲಿ, ಅಥವಾ ರಜೆ ಇದೆ ಅಂತ ಗೊತ್ತಾಗೋದು ಕೂಡ ಮೊಬೈಲ್ನಲ್ಲಿ. ಇಂಥ ಸಂದರ್ಭದಲ್ಲಿ ಮೊಬೈಲ್ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಕಲಿಕೆಯ ಗ್ಯಾಪ್ ಆಗುತ್ತಾ? ಆ ರೀತಿ ಗ್ಯಾಪ್ ಆಗೋದಾದರೆ ಶಾಲೆಯ ಕಡೆಯಿಂದ ಅಥವಾ ಕಾಲೇಜಿನ ಕಡೆಯಿಂದ ಯಾವ ರೀತಿ ಸ್ಟೆಪ್ಸನ್ನು ಅಥವಾ ಯಾವ ರೀತಿ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತಗೊಳ್ಬೇಕಾಗುತ್ತೆ ಅಂತ? ಕಾಲೇಜ್ ಅಥವಾ ಶಾಲೆ ಇವೆರಡರಲ್ಲೂ ಕೂಡ ಪ್ರತಿಯೊಂದು ಶಾಲೆ ಮತ್ತು ಕಾಲೇಜಿನಲ್ಲಿ ಕೇಳ್ತಕ್ಕಂಥದ್ದು ತಂದೆ ತಾಯಿಯ ನಂಬರ್ನ ಮಾತ್ರ. ಮಕ್ಕಳ ಮೊಬೈಲ್ ನಂಬರನ್ನು ಯಾವ ಶಾಲೆಯಲ್ಲೂ ಕೂಡ ಅಪ್ಲಿಕೇಶನ್ ಫಾರ್ಮ್ಸಲ್ಲಿ ಕೇಳೋದಿಲ್ಲ. ಪಾಲಕ ಪೋಷಕರು ದೇ ಹ್ಯಾವ್ ಟು ಟೇಕ್ ಡಿಸಿಷನ್, ಯಾರ ನಂಬರ್ನ ಕೊಡಬೇಕು, ಯಾರ ನಂಬರ್ನ ಕೊಡಬಾರ್ದು, ಮತ್ತು ಆ ನಂಬರ್ ಕೊಟ್ಟಂಥ ಆ್ಯಪ್ ಏನಿದೆ, ಪೇರೆಂಟ್ಸ್ ಅಂದರೆ ಪಾಲಕ ಪೋಷಕರ ಆ್ಯಪ್ ಮೊಬೈಲ್ ಫೋನ್ನಲ್ಲಿ ಮಾತ್ರ ಅದು ಓಪನ್ ಆಗೋ ಹಾಗೆ ಇಟ್ಕೊಳ್ಬೇಕು. ತಂದೆ ತಾಯಿಯಂದರು ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಮಕ್ಕಳು ಶಾಲೆ ಕಾಲೇಜಿನ ಇನ್ಫಾರ್ಮೇಷನನ್ನು ಮೊಬೈಲ್ ಮುಖಾಂತರ ನೋಡಿ ತಂದೆ ತಾಯಿ ಕೊಡೋ ರೀತಿಯಲ್ಲಿ ಇಟ್ಕೊಳ್ಬಾರ್ದು. ಇದರಲ್ಲಿ ಪಾಲಕ ಪೋಷಕರ ಪಾತ್ರ ಅತ್ಯಂತ ಮಹತ್ತರವಾದಂಥದ್ದು. ಪಾಲಕ ಪೋಷಕರು ಕೂಡ ಇವತ್ತಿನ ದಿವಸ ಈ AI ಯುಗದಲ್ಲಿ ಅವರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಹಾದಿ ತಪ್ಪಬಾರ್ದು. ಮುಂದಿನ ಪೀಳಿಗೆ ಅವರದ್ದೇ ಮಕ್ಕಳನ್ನು ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಈ ಸಮಾಜದ ಅತ್ಯುನ್ನತ ಪ್ರಜೆಗಳನ್ನಾಗಿ ಮಾಡೋದರಲ್ಲಿ ಪಾಲಕ ಪೋಷಕರದು ಅತ್ಯಂತ ಮುಖ್ಯವಾದಂಥ ಪಾತ್ರ. ಅಫ್ಕೋರ್ಸ್ ಶಿಕ್ಷಕರದು ಕೂಡ ಇದೆ, ಶಾಲಾ ಕಾಲೇಜುಗಳದ್ದು ಇದೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಈಗ 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ಸೇವನೆ ಇವೆಲ್ಲ ಯಾವುದು ಇರಬಾರ್ದು ಅಂತ ಹೇಗೆ ಬೋರ್ಡ್ ಹಾಕಬೇಕೋ ಅದೇ ರೀತಿಯಲ್ಲಿ ನಾನು ಆಗ್ಲಿಂದ ಹೇಳಿದಾಗೇ ಸರ್ಕಾರದಲ್ಲೂ ಕೂಡ ಒಂದು SOPಯನ್ನು ಮಾಡಿ ಇವೆಲ್ಲವೂ ಕೂಡ ಈಗ ನಾವೇನು ಡಿಸ್ಕಸ್ ಮಾಡಿದ್ವಿ ಇದನ್ನು ಕೂಡ ಸೇರಿಸಿ, ಭಾಳ ತಜ್ಞರಿದ್ದಾರೆ ಸರ್ಕಾರದಲ್ಲೂ ಕೂಡ, ಆದರೆ ಇಂಥವು ಕೂಡ ಮೈಕ್ರೋ ಲೆವೆಲಲ್ಲೂ ಕೂಡ ಅಬ್ಸರ್ವೇಷನ್ ಇಟ್ಟು ಸರ್ಕಾರದಲ್ಲಿ ಮಕ್ಕಳಿಗೆ ಇಂಥದ್ದೆಲ್ಲ ಒಂದು SOP ಮಾಡಿದ್ರೆ, ಮತ್ತು ಪಾಲಕ ಪೋಷಕರಿಗೂ ಕೂಡ ಒಂದಷ್ಟು SOP, ಮತ್ತು ಶಿಕ್ಷಣ ಇಲಾಖೆ ಮುಖಾಂತರ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಒಂದಿಷ್ಟು ಮನವರಿಕೆಯನ್ನು ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ನಿಜ ನಿಜ. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ.